ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸತೀಶ್ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಿದ್ದೀರಾ BM800 ಮೈಕ್. ಈ ಒಂದು ಮೈಕ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡೋಣ. ಈ ಒಂದು ಮೈಕ್ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಮತ್ತು ಈ ಒಂದು ಮೈಕ್ನ ಸೌಂಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಾಗಿ ನೋಡ್ತಾ ಇದ್ರೆ ನಿಮಗೆ ಒಂದು ಬಾಕ್ಸ್ ಈ ರೀತಿ ನಿಮಗೆ ನೋಡೋಕ್ಕೆ ಸಿಗ್ತಿದೆ. ಒಂದು ಬಾಕ್ಸ್ ಮೇಲೆ ನಿಮಗೆ ಕಂಡೆನ್ಸರ್ ಮೈಕ್ರೋಫೋನ್ ಅಂತ ಕೂಡ ಬರೆದಿದೆ. ಇವತ್ತು ಡೈರೆಕ್ಟಾಗಿ ಒಂದು ಬಾಕ್ಸ್ನ ಓಪನ್ ಮಾಡೋಣ. ಈಗ ನಿಮಗೆ ಒಂದು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಇದೆ. ಒಂದು ಇದರಲ್ಲಿ ಕೂಡ ವ್ಯಾರಂಟಿ ಕಾರ್ಡ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಯಾವ ರೀತಿ ಯೂಸ್ ಮಾಡೋದಿದೆ, ಏನೇನು ಸ್ಪೆಸಿಫಿಕೇಷನ್ಸ್ ಇದೆ, ಯಾವ ರೀತಿ ಯೂಸ್ ಮಾಡೋದಂತಲೂ ಕೂಡ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ನಿಮಗೆ ಇಲ್ಲಿ ಒಂದು ಪಾಪ್ ಫಿಲ್ಟರ್ ಇದೆ. ಒಂದು ಪಾಪ್ ಫಿಲ್ಟರ್ನ ಓಪನ್ ಮಾಡೋದಾದ್ರೆ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿದೆ. ಪಾಪ್ ಫಿಲ್ಟರ್ ಕ್ವಾಲಿಟಿನ ಒಂದು ಒಳ್ಳೆ ಪಾಪ್ ಫಿಲ್ಟರ್ ಕ್ವಾಲಿಟಿ ಇದೆ. ಇದರಲ್ಲಿ ನೋಡ್ತಾ ಇರ್ಬೋದು ಈಗ ಪಾಪ್ ಫಿಲ್ಟರ್ ಇದೆ. ಪಾಪ್ ಫಿಲ್ಟರ್ನ ಪಕ್ಕಕ್ಕಿಟ್ಟರೆ ನಿಮಗೆ ಇಲ್ಲೊಂದು ನೋಡ್ತಾ ಇರ್ಬೋದು ಈಗ ಒಂದು ವಿಂಡ್ನ ಕಂಟ್ರೋಲ್ ಮಾಡೋದಕ್ಕೆ ಫೋಮ್ ಇದೆ. ಚೂರು ಬಾಕ್ಸಲ್ಲಿ ಸ್ಪೇಸ್ ಇದೆ, ಈ ಥರ ಆಗಿದೆ. ಚೆನ್ನಾಗಿದೆ, ಏನಾಗೋದಿಲ್ಲ ಈ ಥರ ಆದರೆ. ಒಂದು ವಿಂಡ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ವಿಂಡ್ ಫೋಮ್ ಇದೆ. ಅದಾದಮೇಲೆ ನಿಮಗಿದು ಟೇಬಲಿಗೆ ಹಾಕೋದಕ್ಕೆ ನೋಡ್ತಾ ಇರ್ಬೋದು. ಇದು ಯಾವ ರೀತಿ ಟೇಬಲಿಗೆ ಹಾಕೋದು ಅಂತ ನಿಮಗೆ ತಿಳಿಸ್ತೀನಿ. ನೋಡ್ತಾ ಇರ್ಬೋದು. ಅದಾದಮೇಲೆ ನಿಮಗಿದು ಶಾಕ್ ಮೌಂಟು. ಈ ಒಂದು ಶಾಕ್ ಮೌಂಟ್ ಏನಕ್ಕೆ ಅಂದರೆ ನಿಮ್ಮೊಂದು ಸ್ಟ್ಯಾಂಡಿಗೆ ಮೈಕ್ನ ಫಿಟ್ ಮಾಡಿದ್ಮೇಲೆ ಆ ಒಂದು ಮೈಕ್ ಅಲ್ಲಾಡ್ಬಿಡೋದಂತೆ ಒಂದು ಶಾಕ್ ಮೌಂಟ್ನ ಕೊಟ್ಟಿರ್ತಾರೆ. ಇದು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಫಿಟ್ ಮಾಡೋದಂತ. ಅದಾದಮೇಲೆ ನಿಮಗೆ ಒಂದು ಲ್ಯಾಪ್ಟಾಪಿಗೆ ಅಥವಾ ಏನು ಡೆಸ್ಕ್ಟಾಪಿಗೆ ಏನಾದ್ರು ಕನೆಕ್ಟ್ ಮಾಡ್ತಾ ಇರೋದು ಈ ಒಂದು ಕೇಬಲ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೆಕಾರ್ಡಿಂಗ್ ಮಾಡಬೇಕಾದ್ರೆ. ಅದನ್ನು ಬಿಟ್ಟರೆ ನಿಮಗೆ ಇಲ್ಲೊಂದು ಕೇಬಲ್ ಇದೆ. ಇದು ಕೇಬಲ್ ನಿಮಗೆ ಮೈಕಿಂದ ಕನೆಕ್ಟ್ ಇದು ಮೈಕಿಗೆ ಹೋಗಬೇಕಿದು. ಯಾವ ರೀತಿ ಆಗೋದಂತ ಇದನ್ನು ಕೂಡ ತೋರಿಸ್ತೀನಿ. ಡೈರೆಕ್ಟಾಗಿ ಒಂದು ಸ್ಟ್ಯಾಂಡಿಗೆ ಬರೋದಾದರೆ ನೆಕ್ಸ್ಟು ನೋಡ್ತಾ ಇರ್ಬೋದು ನಿಮಗೆ ಒಂದು ಸ್ಟ್ಯಾಂಡ್ ಈ ರೀತಿ ನೋಡೋಕ್ಕೆ ಸಿಗ್ತಾಯಿದೆ. ಒಂದು ಒಳ್ಳೆ ಕ್ವಾಲಿಟಿ ಸ್ಟ್ಯಾಂಡ್, ಯಾವುದೋ ಕಮ್ಮಿ ಪ್ರೈಸ್ ಅಂತ ಅದು ಅನಿಸೋದೇ ಇಲ್ಲ ನಿಮಗೆ. ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಈ ಒಂದು ಸ್ಟ್ಯಾಂಡಿಂದು. ನೋಡೋಕ್ಕೆ ನಿಮಗೆ ಚಿಕ್ಕ ಥರ ಕಾಣ್ಬೋದು, ಬಟ್ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಫಿಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ನೋಡ್ತೀರಾ ನೀವೇ. ಅದಾದನ್ನು ಪಕ್ಕಕ್ಕಿಟ್ಟರೆ ನಿಮಗೆ ಮೈಕ್ ಸಿಗ್ತಾಯಿದೆ. ನಿಮಗೆ ಕೊನೆಯದಾಗಿ ನೋಡ್ತಾ ಇರೋದು ಸಖತ್ ಮೈಕ್. ಇದು ನಿಮಗೆ 1300 ರೂಪಾಯಿ ಅಂತ ಇಷ್ಟು ಸೆಟ್ಟಿಗೆ ನೀವು ನಂಬೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಒಂದು ಮೈಕ್ನ ಕ್ವಾಲಿಟಿ. ನೋಡ್ತಾ ಇರ್ಬೋದು ಒಂದು ಒಳ್ಳೆ ಗೋಲ್ಡ್ ಕಲರು ಬ್ಲ್ಯಾಕ್ ಒಳ್ಳೆ ಸಖತ್ತಾಗಿ ಮ್ಯಾಚ್ ಆಗ್ತಾಯಿದೆ. ಸ್ಟೀಲಿಂದ ಬಿಲ್ಡ್ ಮಾಡಿರೋದು ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಈಗ 2 ಕಡೆಯಿಂದ ರೆಕಾರ್ಡ್ ಮಾಡ್ಬೋದು ಇದು. ಈಗ ನೀವು ನೋಡ್ತಾ ಇದ್ದೀರಿ ಒಂದು ಬಾಕ್ಸಲ್ಲಿರುವಂಥ ಕಂಪ್ಲೀಟ್ ಆಕ್ಸೆಸರೀಸು. ಓಕೆ, ಈಗ ನೋಡ್ತಿದ್ರೆ ಕಂಪ್ಲೀಟಾಗಿ ಬೂಯಾ ಮೈಕ್ನ ತೆಗ್ದುಬಿಟ್ಟಿದ್ದೀನಿ. ಇದಕ್ಕೆ ಫ್ಯಾಂಟಮ್ ಫಾರ್ ಬೇಕಂತಾರೆ. ಮೊಬೈಲಿಗೆ ಕನೆಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಮೊಬೈಲಿಗೆ ಕನೆಕ್ಟ್ ಮಾಡೋಕ್ಕೆ ಒಂದು TRSS ಕೇಬಲ್ ಬೇಕು. ಆ ಒಂದು TRSS ಕೇಬಲ್ ಇದರಲ್ಲಿ ಕೊಟ್ಟಿರೋದಿಲ್ಲ. ಹಾಗಾಗಿ ಇದರಲ್ಲಿ ಕೊಟ್ಟಿರುವಂಥ ಒಂದು ಕೇಬಲ್ ಅವಾಗೇ ನಿಮ್ಗೆ ಹೇಳಿದೆ, ವೈಟ್ ಕೇಬಲ್. ಆ ಒಂದು ವೈಟ್ ಕೇಬಲ್ನ ನಾನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಲ್ಯಾಪ್ಟಾಪಿಂದ ನಿಮಗೆ ಇದನ್ನು ರೆಕಾರ್ಡ್ ಮಾಡ್ಕೊಂಡು ಆನ್ ಮಾಡಿದ್ದೀನಿ. ನಾನು ಶೂಟ್ ಮಾಡ್ತಿರೋದು ಮೊಬೈಲಲ್ಲಿ. ಈಗ ನೋಡ್ತಿದ್ದೀರಿ ಒಂದು ನೀವು ವಾಯ್ಸ್ ಕ್ವಾಲಿಟಿಯನ್ನು ಕೇಳ್ತಿದ್ದೀರಿ. ಒಂದು BM800 ಬರ್ತಾ ಇರುವಂಥದ್ದು. ಈ ಒಂದು ನಾನು ಪಾಪ್ ಫಿಲ್ಟರ್ ಕೂಡ ಹಾಕಿಲ್ಲ ಮತ್ತು ವಿಂಡ್ ಫಾರ್ಮ್ ಕೂಡ ಹಾಕಿಲ್ಲ, ಹಾಗೆ ವಾಯ್ಸ್ ಕ್ವಾಲಿಟಿನ ಕೇಳ್ತಿದ್ದೀರಾ. ಈಗ ನೆಕ್ಸ್ಟ್ ವಿಂಡ್ ಫಾರ್ಮ್ ಹಾಕಿ ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಈಗ ನೋಡ್ತಾ ಇದ್ದೀರಾ ವಿಂಡ್ ಫಾರ್ಮ್ ಕೂಡ ಹಾಕಿದ್ದೀನಿ. ನೀವೊಂದು ಸೌಂಡ್ ಕ್ವಾಲಿಟಿ ನಿಮ್ಗೆ ಏನು ಕೇಳಿಸ್ತಿದೆ, ಇದು ವಿಂಡ್ ಫಾರ್ಮ್ ಹಾಕಿ ಕೇಳಿಸ್ತಾ ಇರೋವಂಥದ್ದು. ಪಾಪ್ ಫಿಲ್ಟರ್ ಕೂಡ ಹಾಕಿಲ್ಲ. ನೆಕ್ಸ್ಟ್ ಈಗ ಪಾಪ್ ಫಿಲ್ಟರ್ ಕೂಡ ಹಾಕೋಣ. ಓಕೆ ಗೈಸ್, ಈಗ ನೋಡ್ತಾ ಇದ್ರಿ ಒಂದು ಸೌಂಡ್ ಕ್ವಾಲಿಟಿ ನೀವೇನು ಕೇಳ್ತೀರಾ ವಿತ್ ಪಾಪ್ ಫಿಲ್ಟರ್ ಮತ್ತು ವಿಂಡ್ ಫಾರ್ಮ್ ಹಾಕಿ ಕೇಳಿಸ್ತಾ ಇರೋವಂಥದ್ದು. ನೆಕ್ಸ್ಟ್ ಇದರ ಪ್ರೈಸ್ ಬಗ್ಗೆ ನೋಡೋದು, ಇದರ ಪ್ರೈಸ್ 1450 ರೂಪಾಯಿ ಆಗುತ್ತೆ. ನೀವೇನಾದರೂ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿದ್ರೆ ನಿಮಗೆ ತುಂಬ ಕಮ್ಮಿ ಆಗುತ್ತೆ, 1400 ರೂಪಾಯಿ ಆಗುತ್ತೆ. ನೀವೇನಾದರೂ ಇಲ್ಲಿಂದನೇ ತೊಗೊತೀರ ಅಂದರೆ ನಿಮ್ಗೆ ಇನ್ನೂ ಪ್ರೈಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಬಿಗಿನರ್ಸ್ಗೆ ಒಂದು ಒಳ್ಳೆ ಮೈಕ್ ಅಂತಲೇ ಹೇಳ್ಬೋದು. ಮತ್ತು ಸ್ಟ್ರೀಮಿಂಗ್ ಮಾಡೋಕ್ಕೂ ಸ್ಟಾರ್ಟಿಂಗ್ ಮಾಡ್ತಿದ್ದೆ ಅಂದರೆ ಒಂದು ಒಳ್ಳೆ ಮೈಕ್ ಆಗೋದು ಇದು ಅಂತ ಹೇಳ್ಬೋದು. ಇದಿಷ್ಟು ಒಂದು BM800 ಬಗ್ಗೆ ಆಗಿರುವಂಥ ಮಾಹಿತಿ. ಈ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.